of you. Good afternoon. Very good. You see, today class, The Quality of Mercy, written by William Shakespeare, one of the greatest poet in English literature. This poem extract from The Merchant of Venice, the story. You see, in this poem, characters are Shylock, Antonio, Bassanio, Portia, and the Duke. You see, here characters, Shylock, one of the Jew, and Antonio, kind-hearted person. ನೋಡಿ ಇಲ್ಲಿ ಕ್ರಿಶ್ಚಿಯನ್ನರಲ್ಲಿ ಎರಡು ಪಂಗಡ ಬರ್ತದೆ, ಒಂದು ಜಿಯೋ ಅಂಡ್ ಪ್ರೊಟೆಸ್ಟೆಂಟ್. ಇಲ್ಲಿ ಯಾರು ಶೈಲಾಕ್ ಯಹೂದಿ, ಅವನೊಬ್ಬ ಜಿಪುನ ವ್ಯಕ್ತಿ ಆಗಿರ್ತಾನೆ. ಅವನೇನ್ ಮಾಡ್ತಾನಂದ್ರೆ ವೆನಿಸ್ ನಗರದಲ್ಲಿ ಜನರಿಗೆ ಅವನು ವಿತ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಕೊಡ್ತಾ ಇರ್ತಾನೆ. ಅಂದ್ರೆ ಅವನು ಫ್ರೀ ಆಗಿ ಯಾರಿಗೂ ಕೂಡ ಈ ರೀತಿ ಹೆಲ್ಪ್ ಅನ್ನ ಮಾಡೋದಿಲ್ಲ. ಹಣ ಕೊಟ್ಟನಪ್ಪ ಅಂದ್ರೆ ಅದಕ್ಕೆ ಎಗೈನ್ ಇಂಟ್ರೆಸ್ಟ್ ಅನ್ನ ಅವನು ಪಡ್ಕೊಳ್ತಾನೆ. ಬಟ್ ಆಂಟೋನಿಯೋ, ಒನ್ ಆಫ್ ದ ಕೈಂಡ್ ಹಾರ್ಟೆಡ್ ಪರ್ಸನ್, ಅವನೇನ್ ಮಾಡ್ತಾನಂದ್ರೆ ಆ ನಗರದಲ್ಲಿ ಆ ಜನರಿಗೆ, ನಂತರ ಬಡವರಿಗೆ ಅವನು ಫ್ರೀ ಆಗಿ, ಅಂದ್ರೆ ಫ್ರೀ ಮೀನ್ಸ್ ವಿತೌಟ್ ಇಂಟ್ರೆಸ್ಟ್, ಆ ಹಣವನ್ನ ಕೊಡ್ತಾ ಇರ್ತಾನೆ. ಸೊ ಸ್ವಲ್ಪ ದಿವಸ ಗತಿಸಿದ ನಂತರ ಏನಾಗುತ್ತಂದ್ರೆ ಅವರಿಬ್ಬರಿಗೂ ಕೂಡ ಒಂದು ರೀತಿ ಏನೋ ದ್ವೇಷ ಉಂಟಾಗ್ತದೆ. ಅಂದ್ರೆ ಶೈಲಾಕ್ ಆಂಟೋನಿಯ ಮೇಲೆ ದ್ವೇಷವನ್ನ ಕಾರ್ತಾನೆ. ಯಾಕಂದ್ರೆ ಅವನು ಒಳ್ಳೆ ವ್ಯಕ್ತಿತ್ವ ಹೊಂದಿದ್ದಾನೆ, ಜನರಿಂದ ಒಳ್ಳೆ ಒಂದು ಗುಡ್ ಒಪಿನಿಯನ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ. ಸೊ ಹೀಗಿದ್ದಾಗ ಏನಾಗುತ್ತೆ, ಇಬ್ಬರಿಗೂ ಕೂಡ ಅಲ್ಲಿ ಕ್ವಾರಲ್ ಉಂಟಾಗ್ತದೆ, ಜಗಳ ಉಂಟಾಗ್ತದೆ. ನಂತರ ಆ ಒಂದು ಸಂದರ್ಭ ನೆಕ್ಸ್ಟ್ ಏನಾಗ್ತದೆ, ಅಲ್ಲಿ ಆಂಟೋನಿಯೋ ಹಡಗುಗಳು ವ್ಯಾಪಾರಕ್ಕೆ ಹೋಗ್ತದೆ ಬೇರೆ ದೇಶಗಳಿಗೆ. ಹೋದಂತ ಹಡಗುಗಳು ಮರಳಿ ಪುನಃ ಬರೋದಿಲ್ಲ. ಒನ್ ಆಫ್ ದ ಫ್ರೆಂಡ್ ಆಫ್ ಆಂಟೋನಿಯೋ, ಇಲ್ಲಿ ಬೆಸೋನಿಯನಿಗೆ ಹಣದ ಅವಶ್ಯಕತೆ ಇರ್ತದೆ. ಇವರಿಬ್ರು ಕೂಡ ಕ್ಲೋಸ್ ಫ್ರೆಂಡ್, ಬೆಸೋನಿಯೋ ಅಂಡ್ ಆಂಟೋನಿಯೋ. ಯಾಕಪ್ಪ ಅಂದ್ರೆ ಇಲ್ಲಿ ಬೆಸೋನಿಯೋ ಒಬ್ಬ ರಿಚ್ ಲೇಡಿಯನ್ನ ಅವನು ಮದುವೆ ಆಗ್ಲಿಕ್ಕೆ ಓಡಾಡ್ತಾ ಇರ್ತಾನೆ. ಸೊ ಅವನಿಗೆ ಹಣದ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ರಿಚ್ ಲೇಡಿ ಆಕೆಯನ್ನ ಮದುವೆ ಆದ್ರೆ ಇನ್ನು ಹಣ ನಾನು ಗೇನ್ ಮಾಡ್ಬೋದಲ್ಲ, ಚೆನ್ನಾಗಿರ್ಬೋದಲ್ಲ ಅಂತಕ್ಕಂಥದ್ದು ಅವನ ಒಂದು ಇಂಟೆನ್ಷನ್ ಆಗಿರ್ತದೆ ಬೆಸೋನಿಯೋ. ನಂತರ ತನ್ನ ಗೆಳೆಯನ ಬಳಿ ಹೋಗ್ತಾನೆ ಅಮೌಂಟ್ ಅನ್ನ ಕೇಳಲಿಕ್ಕೆ. ಆಗ ಅವನು, ಇಲ್ಲ, ನನ್ನ ಹಡಗುಗಳು ಮರಳಿ ಬಂದಿಲ್ಲ, ಸೊ ಹಾಗಾಗಿ ಅಮೌಂಟ್ ಇಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ. ಯಾಕಂದ್ರೆ ಸ್ನೇಹಿತನಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕಲ್ಲ. ಕೊನೆಗೆ ಅವನೇನ್ ಮಾಡ್ತಾನೆ, ಬದ್ಧ ದ್ವೇಷಿಯಾದಂತಹ ಶೈಲಕ್ಕನ ಬಳಿ ಹೋಗ್ಲೇಬೇಕಾಗ್ತದೆ ನೋಡಿ. ಸೊ ಅವಾಗ ಅದೇ ಟೈಮನ್ನ ಅವನು ಕಾಯ್ತಾ ಇರ್ತಾನೆ, ಹೆಂಗು ಇವನು ಬರ್ಲೇಬೇಕು, ಬಂದ ಅಂತ ಅಂದ್ಬಿಟ್ಟು ಅವನಿಗೆ ಒಂದ್ ರೀತಿ ಏನಾಗುತ್ತೆ, ಒಂಥರ ಮನಸ್ಸಿನಲ್ಲಿ ಖುಷಿ ಆಗ್ಬಿಡ್ತದೆ. ಹಣವನ್ನ ಕೇಳ್ತಾನೆ, ಅವನು ಕೊಡಕ್ ರೆಡಿ. ಆದ್ರೆ ಏನಪ್ಪಾ ಅಂದ್ರೆ ಒಂದು ಕಂಡೀಷನ್ ಇಬ್ಬರ ನಡುವೆ, ಅಂದ್ರೆ ಸರ್ಟೈನ್ ಡೇಟ್ ಒಳಗಡೆ ಮರಳಿ ನನಗೆ ಹಣವನ್ನ ಕೊಡಬೇಕು, ಇಲ್ಲ ಅಂದ್ರೆ ನಿನ್ನ ಶರೀರದ ಯಾವುದೇ ಭಾಗದಿಂದ ಒಂದು ಪೌಂಡ್ ಮಾಂಸವನ್ನ ಕೊಡಬೇಕು. ದಿಸ್ ಇಸ್ ದ ಕಂಡೀಷನ್ ಬಿಟ್ವೀನ್ ಶೈಲಾಕ್ ಅಂಡ್ ಆಂಟೋನಿಯೋ. ನೋಡ, ಅದಕ್ಕೂ ಕೂಡ ಅವನು ಅಗ್ರೀಡ್, ಒಪ್ಪಿಗೆಯನ್ನ ಸೂಚಿಸ್ತಾನೆ. ನೆಕ್ಸ್ಟ್ ಏನಾಗ್ತದಂದ್ರೆ
ಟೈಮು ಪಾಸ್ ಆದಂಗೆಲ್ಲ ಅಲ್ಲಿಬ್ರು ಕೂಡ ಬೆಸೋರಿ ಹಣವನ್ನ ತೆಗೆದುಕೊಂಡು ಹೋಗ್ತಾನೆ. ಹೋಗ್ಬಿಟ್ಟು ತನ್ನ ಏನು ಮದುವೆ ಆಗ್ಬೇಕು ಅಂತ ಇರ್ತಾಳೋ ಪೋರ್ಷಿಗಳ ಬಳಿ ಹೋಗಿ ಅವನು ರಿಂಗನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅವ್ರ ಮದುವೆ ಇದರಲ್ಲಿ ಇರ್ತಾರೆ. ನಂತರ ಏನಾಗ್ತದೆ, ಆ ಸರ್ಟೆನ್ ಟೈಮ್ ಅಲ್ಲೇ ಪಾಸ್ ಆಗಿಬಿಡ್ತದೆ. ಅಂದ್ರೆ ಶೈಲಕ್ಕೆ ಹಾಕಿದಂತ ಒಂದು ಡೇಟು ಆಲ್ರೆಡಿ ಪಾಸ್ ಆಗಿಬಿಡ್ತದೆ. ನಂತರ ಇನ್ನೇನು ಅಗ್ರಿಮೆಂಟ್ ಪ್ರಕಾರ ಅವನು ನಡ್ಕೊಳ್ಬೇಕು. ಏನು, ತನ್ನ ಶರೀರದ ಭಾಗದಿಂದ 1 ಪೌಂಡ್ ಮಾಂಸವನ್ನ ಕೊಡ್ಲೇಬೇಕಾಗ್ತದೆ. ನಂತರ ಅಲ್ಲಿ ಪೋರ್ಷಿಯಾ ಆಕೆನು ಕೂಡ ಹೇಳ್ತಾಳೆ, ಅಮೌಂಟ್ ಅನ್ನ ಕೊಡ್ತೀನಿ, ನಾನು ಡಬಲ್ ಅಮೌಂಟ್ ಅನ್ನ ಕೊಡ್ತೀನಿ. ಆದ್ರೂ ಕೂಡ ಅವನು ಒಪ್ಪೋದಿಲ್ಲ. ಸೊ ಕೊನೆಗೆ ಏನಾಗ್ತದೆ, ಅಲ್ಲಿ ಆರ್ಚ್ ಡೂಕ್ ಕಿಂಗನ ಒಂದು ಸಮ್ಮುಖದಲ್ಲಿ ಆಕೆ ವೇಷವನ್ನು ಮರೆಸ್ಕೊಂಡ್ಬಿಟ್ಟು ಪೋರ್ಷಿಯಾ ಕೋರ್ಟ್ ಅಲ್ಲಿ ಟ್ರಯಲ್ ನಡೆದಿದೆ, ವಿಚಾರಣೆ. ಆ ವಿಚಾರಣೆಯಲ್ಲಿ ಅಲ್ಲಿ ವಾದ ವಿವಾದ ಆರ್ಗ್ಯುಮೆಂಟ್ ನಡೀತಿದೆ ಇಬ್ಬರಿಗೂ. ಆಯ್ತು, ಆಕೆ ಕೇಳ್ತಾಳೆ, ಅಂದ್ರೆ ಕ್ವಾಲಿಟಿ ಆಫ್ ಮರ್ಸಿ, ಅಂದ್ರೆ ಮರ್ಸಿ ಟು ಆಂಟೋನಿಯೋ ಪ್ಲೀಸ್ ಶೈಲಕ್ ಅಂತ ಆಕೆ ಕೋರ್ಟ್ ಅಲ್ಲಿ ಅಂಗಲಾಚ್ ಕೇಳ್ಕೊಳ್ತಾಳೆ. ಆದ್ರೂ ಕೂಡ ಅವನು ರೆಫ್ಯೂಸ್ ಮಾಡ್ತಾನೆ. ನಂತರ ಏನಾಗುತ್ತಂದ್ರೆ ಆಕೆ ಬುದ್ಧಿಯನ್ನ ಓಡಿಸ್ಬಿಟ್ಟು ಏನ್ ಮಾಡ್ತಾಳೆ, ಹೌದು ಆಯ್ತು, ನೀನು ಆಂಟೋನಿಯೋ ಸೇರಿರೋದು ಯಾವುದೇ ಭಾಗದಿಂದ 1 ಪೌಂಡ್ ಫ್ಲೆಶ್ ಅನ್ನ ಮಾಂಸವನ್ನ ತೆಗೆದುಕೊಳ್ಬಹುದು, ಆದ್ರೆ 1 ಹನಿ ಬ್ಲಡ್ ಕೂಡ ಕೆಳಗಡೆ ಬೀಳಾಗಿಲ್ಲ. ಇದು ಆಕೆ ಆರ್ಗ್ಯುಮೆಂಟ್ ಕೋರ್ಟ್ ಅಲ್ಲಿ, ಜಡ್ಜ್ ಡ್ಯೂಕನ ಒಂದು ಪ್ರೆಸೆನ್ಸ್ ಅಲ್ಲಿ. ಆಗ ಅವನಿಗೆ ಶಾಕ್ ಆಗಿಬಿಡ್ತದೆ. ಇಲ್ಲ ಅಂದ್ರೆ ಅವನು ಕೊಲೆ ಕೇಸು, ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಆ ರೀತಿ ಫ್ಲೆಶ್ ಅನ್ನ ಹೊರಗಡೆ ತೆಗೆದಾಗ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ನಾನು ಅಮೌಂಟ್ ಕೊಡ್ರಿ ಅಂತ ಕೇಳ್ತಾನ ಅವಾಗ. ಆದ್ರೆ ಅಲ್ಲಿ ಕೋರ್ಟ್ ನಿಯಮದ ಪ್ರಕಾರ ಅವನು ತಪ್ಪಿತಸ್ಥ ಆಗ್ತಾನೆ. ಲಾಸ್ಟ್ ಏನಾಗುತ್ತಂದ್ರೆ ಕೊನೆಗೆ ಅವನಿಗೆ ಶಿಕ್ಷೆ ಆಗ್ತದೆ. ಅವನ ರಾಜ್ಯದ ಅರ್ಧ ಭಾಗವನ್ನ ಇಲ್ಲಿ ಆಂಟೋನಿಯನಿಗೆ ಕೊಡಬೇಕು ಅಂತ ಆಗ್ತದೆ. ನಂತರ ಈ ರೀತಿ ಎಂಡ್ ಆಗಿಬಿಟ್ಟು ಅವನಿಗೆ ಪನಿಷ್ಮೆಂಟ್ ಆಗ್ತದೆ ಶೈಲಾಕನಿಗೆ. ನಂತರ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಹಡಗುಗಳು ವ್ಯಾಪಾರಕ್ಕೆ ಹೋಗಿರ್ತಾವಲ್ಲ, ಆಂಟೋನಿಯೋ ಹಡಗುಗಳು, ಅವೆಲ್ಲ ವ್ಯಾಪಾರವನ್ನು ಮುಗಿಸ್ಕೊಂಡ್ಬಿಟ್ಟು ವಾಪಸ್ ಬರ್ತಾವೆ. ವಾಪಸ್ ಬಂದ ನಂತರ ಅಲ್ಲಿ ಎಂಡಿಂಗು ಒಂದು ರೀತಿ ಎಲ್ಲರೂ ಕೂಡ ಖುಷಿ ಸಂತೋಷದಿಂದ ಆಗ್ತದೆ ಅಲ್ಲಿ. ಯಾಕಂದ್ರೆ ಇಲ್ಲಿ ಆಂಟೋನಿಯೋ ಜೀವನ ಕೂಡ ಉಳ್ಕೊಳ್ತದೆ, ಅವನ ಹಡಗುಗಳು ಕೂಡ ವ್ಯಾಪಾರದಿಂದ ಮರಳಿ ಬರ್ತದೆ. ಅಂತಿಮವಾಗಿ ಈ ಒಂದು ಎಂಡಿಂಗ್ ಬಹಳ ಖುಷಿಯಾಗಿ ಹ್ಯಾಪಿಲಿ ಎಂಡ್ ಆಗ್ತದೆ. ಅಂದ್ರೆ ಇದು ಈ ಒಂದು ಸ್ಟೋರಿಯ ಹಿನ್ನೆಲೆ. ಅಂದ್ರೆ ಈ ಕ್ವಾಲಿಟಿ ಆಫ್ ಮರ್ಸಿ ಇದೆಯಲ್ಲ, ಪೋರ್ಷಿಯಾ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾಳೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಇದೆ. ಎಸ್, ನೋಡೋಣ ಈಗ. Yes, all of you observe about the poet. Important points given to you. The Merchant of Venice is one of the popular comedies of William Shakespeare. ನೋಡಿ, ಪಾಪ್ಯುಲರ್ ಕಾಮಿಡೀಸ್ ಆಫ್ ವಿಲಿಯಂ ಶೇಕ್ಸ್ಪಿಯರ್. He was the most famous dramatist. He was most famous dramatist in English literature. ನೋಡಿ, ಅಲ್ಲಿ ಹೂ ವಾಸ್ ಶೇಕ್ಸ್ಪಿಯರ್ ಅಂದ್ರೆ ಇದನ್ನ ನೀವು ಹೇಳ್ಬೇಕು. He was the most famous dramatist in English literature. ಇಂಗ್ಲಿಷ್ ಸಾಹಿತ್ಯದಲ್ಲಿ. He has written 37 plays. 37 plays means here ನಾಟಕಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಬೋತ್ ಟ್ರಾಜಿಡೀಸ್ ಅಂಡ್ ಕಾಮಿಡೀಸ್, ಅಂದ್ರೆ ಇಲ್ಲಿ ಹಾಸ್ಯಭರಿತ ಮತ್ತು ದುಃಖಭರಿತ ನಾಟಕಗಳು
ಅಲ್ಲಿ ಹಿಸ್ಟಾರಿಕ್ ಬೇರೆ ಬರ್ತದೆ, ನಂತರ ರೊಮ್ಯಾನ್ಸ್ ಕೂಡ ಬರ್ತಾವೆ. ಇಲ್ಲಿ ಮೈನ್ ಏನಪ್ಪಾ ಅಂದ್ರೆ 2 ಕ್ಯಾಟಗರೀಸ್ ಅಂದ್ರೆ ಟ್ರಾಜಿಡೀಸ್ ಅಂಡ್ ಕಾಮಿಡೀಸ್. ಕಾಮಿಡಿ ಅಂದ್ರೆ ಹಾಸ್ಯ ಭರಿತ. ನೋಡಿ, ದ ಮರ್ಚೆಂಟ್ ಆಫ್ ವೆನಿಸ್ ಒನ್ ಆಫ್ ದ ಏನು ಕಾಮಿಡಿ ಡ್ರಾಮಾ. ಯು ಸಿ ಟ್ರಾಜಿಡೀಸ್ ಅಂಡ್ ಕಾಮಿಡೀಸ್ ನೋಡಿ, ಅದರಲ್ಲಿ ಯಾವ್ಯಾವು ಮ್ಯಾಕ್ಬಾತ್, ಕಿಂಗ್ ಲಿಯರ್, ಹ್ಯಾಮ್ಲೆಟ್, ರೋಮಿಯೋ ಅಂಡ್ ಜೂಲಿಯಟ್ ಆರ್ ವೆಲ್ ನೋನ್ ಟ್ರಾಜಿಡೀಸ್. ನೋಡಿ, ಇವು ಪ್ರಸಿದ್ಧವಾದಂತಹ ದುಃಖಭರಿತ ನಾಟಕಗಳು. ದ ಟೆಂಪೆಸ್ಟ್, ಎ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್, and the Merchant of Venice. In the present, the Merchant of Venice are popular comedies. ಅಂದ್ರೆ ಪ್ರಸ್ತುತ ಈ ಮರ್ಚೆಂಟ್ ಆಫ್ ವೆನಿಸ್ ಇದೆಯಲ್ಲ, ಪಾಪ್ಯುಲರ್ ಕಾಮಿಡಿಗೆ ಸಂಬಂಧಪಟ್ಟಂತಹ ಒಂದು ಡ್ರಾಮಾ ಇದು. ಎಸ್, ಆಲ್ ಆಫ್ ಯು ಅಬ್ಸರ್ವ್ ಯುವರ್ ಟೆಕ್ಸ್ಟ್ ಬುಕ್. Imagine you have lent some money to your friend. All of you, imagination yourself. He doesn't return it. She doesn't return it when you are really in need of it. What would you do? I would forgive him or punish him or ignore him or pity him or sympathize with him or you see here. ನೋಡಿ, ನಿಮ್ಮ ಸ್ನೇಹಿತ ಯಾರಾದ್ರೂ ಕೂಡ ಹಣವನ್ನ ನಿಮ್ಮಿಂದ ಪಡೆದಿರ್ತಾನೆ. have lent some money to your friend. he doesn't return it ಅಂದ್ರೆ ಅದನ್ನ ಸರ್ಟೈನ್ ಟೈಮಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. when you are really in need of it ಅಂದ್ರೆ ಅದರ ಅವಶ್ಯಕತೆ ತುಂಬಾ ಇದೆ. when you are really in need of it, what would you do? ನೋಡಿ, ಅವಾಗ ಏನ್ ಮಾಡ್ತೀಯ ಅಂತ. forgive him or ಹೋಗ್ಲಿ ಅಂತ ಅವನನ್ನ ಕ್ಷಮಿಸ್ಬಿಡ್ತಕ್ಕಂಥದ್ದು, ಅಥವಾ ಪನಿಷ್ಮೆಂಟ್ ಅನ್ನ ಕೊಡ್ತೀಯೋ, ಅಥವಾ ನೆಗ್ಲೆಕ್ಟ್ ಮಾಡ್ತೀಯೋ, ಇಗ್ನೋರ್. ಪಿಟಿ ಹಿಮ್ ಏನೋ ಒಂದು ಸಿಂಪತಿ, ಅಂಡ್ ಸಿಂಪತೈಸ್ ವಿತ್ ಹಿಮ್ ಹಾರ್ ಏನೋ ಒಂದು ದಯೆ ಕರುಣೆಯನ್ನು ತೋರಿಸ್ಬಿಟ್ಟು ಬಿಡ್ತೀಯೋ. ಯು ಸಿ ಅನದರ್ ಒನ್ ಸೆಂಟೆನ್ಸ್, ಐ ವುಡ್ ಶೋ ಇಸ್ ಮರ್ಸಿ. ನೋಡಿ, ನಾವೇನಿಲ್ಲಿ ಅವರಿಗೆ ಒಂದು ದಯೆ ತೋರಿಸ್ತೀವಪ್ಪ ಅಂದ್ರೆ, ಐ ವುಡ್ ಶೋ ಇಸ್ ಮರ್ಸಿ ಅಂಡ್ ಗಿವ್ ಟೈಮ್ ಟು ಪೇ ದ ಮನಿ. ಈಗ ಏನೋ ತೊಂದರೆ ಇದೆ, ಅವನಿಗೆ ಟೈಮ್ ಕೊಡೋದು. ಆಯ್ತಪ್ಪ, ಆ ಟೈಮ್ ತಗೋ ಅಂತ ಅಂದ್ಬಿಟ್ಟು ಅವನಿಗೆ ಟೈಮ್ ಅನ್ನ ಕೊಡ್ತೀರ. ವಿ ಹ್ಯಾವ್ ರೀಡ್ ದ ಲೆಸನ್, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ನೋಡಿ, ಆಲ್ ಆಫ್ ಯು ಹರ್ಡ್ ಆಲ್ರೆಡಿ, ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದ ಸ್ಟೋರಿ. ನೋಡಿ, ಎಲ್ಲರೂ ಕೂಡ ಆ ಒಂದು ಕಥೆಯನ್ನ ಎಂಜಾಯ್ ಮಾಡಿದ್ದೀರಾ. ಅಲ್ಲಿ ರೂಮ, ಬಾಲೇಶ್ವರ್, ಟ್ರಕ್ ಡ್ರೈವರ್, ಅಂಡ್ ದೆನ್ ಡಿವೈನ್ ಹಾಸ್ಪಿಟಲ್ ಡಾಕ್ಟರ್ ಅನಿಲ್ ಅಗರ್ವಾಲ್. ನೋಡಿ, ಇವೆಲ್ಲವೂ ಕೂಡ ಆ ಒಂದು ಲೆಸನ್ ನಲ್ಲಿ ಬರ್ತಕ್ಕಂಥ. ಯು ಸಿ ವಿಚ್ ಕ್ವಾಲಿಟಿ ಆಫ್ ಬಾಲೇಶ್ವರ್ ಟ್ರೈಕ್ಸ್ ವಿ ಆರ್ ಗ್ರೇಟ್. ಅಂದ್ರೆ ಆ ಬಾಲೇಶ್ವರನ ಒಂದು ಯಾವ ಗುಣ ನಮಗಿಲ್ಲಿ ಲೈಕ್ ಆಗಿದೆ. ವಿಚ್ ಕ್ವಾಲಿಟಿ ಆಫ್ ಬಾಲೇಶ್ವರ್ ಟ್ರೈಕ್ಸ್ ವಿ ಆಸ್ ಗ್ರೇಟ್. ನೋಡಿ, ಅಲ್ಲಿ ದ ಗರ್ಲ್ ಲೈಫ್, ತನ್ನ ಪ್ರಾಣವನ್ನು ಅವನು ಒತ್ತೆ ಇಟ್ಬಿಟ್ಟು ಒಬ್ಬ ಹುಡುಗಿಯ ಪ್ರಾಣವನ್ನು ಅವನು ಉಳಿಸ್ತಾನೆ ಬಾಲೇಶ್ವರ್. ಹಿಯರ್ is an extract from the play. ನೋಡಿ, ಅಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪ್ಲೇ ದ ಮರ್ಚೆಂಟ್ ಆಫ್ ವೆನಿಸ್. ಪ್ರಸ್ತುತ ಪದ್ಯವನ್ನ ಮರ್ಚೆಂಟ್ ಆಫ್ ವೆನಿಸ್ ಅಂತಕ್ಕಂತಹ ಕಾಮಿಡಿ
ಪ್ಲೇ ಇಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪೋರ್ಷಿಯಾ ನೋಡಿ, ಈಗಾಗಲೇ ನಾವು ಸ್ಟೋರಿಯಲ್ಲಿ ತಿಳ್ಕೊಂಡಿದ್ದೀವಿ. ವಾಸ್ ಪೋರ್ಷಿಯಾ, ಯಾರಪ್ಪ ಪೋರ್ಷಿಯಾ? ವಾಸ್ ಪೋರ್ಷಿಯಾ? ಶಿ ವಾಸ್ ಒನ್ ಆಫ್ ದ ರಿಚ್ ಲೇಡಿ. ನೋಡಿ, ಪೋರ್ಷಿಯಾ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ಸ್ ಇನ್ ದ ಪ್ಲೇ. ಅಂದ್ರೆ ಈ ಒಂದು ನಾಟಕದಲ್ಲಿ ಪೋರ್ಷಿಯಾ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾಳೆ. ಯಾಕಂದ್ರೆ ಆಕೆಯ ಒಂದು ಆರ್ಗ್ಯುಮೆಂಟ್ ಇಂದ ಒಂದು ಪ್ರಾಣವನ್ನ ಉಳಿಸ್ತಾಳೆ. ನೋಡಿ, ಅಲ್ಲಿ ಆಕೆ ಬುದ್ಧಿವಂತಿಕೆ ಮಾಡಿಬಿಟ್ಟು ಶೈಲಕನಿಗೆ ಈ ರೀತಿ ಪ್ರಶ್ನೆಯನ್ನ ಹಾಕ್ತಾಳೆ. ಅಂದ್ರೆ ಅವನ ಶರೀರದ ಯಾವುದೇ ಭಾಗದಿಂದ ಒಂದು ಪೌಂಡ್ ಮಾಂಸವನ್ನು ತೆಗೆದು ಕೂಡ ಒಂದು ಹನಿ ರಕ್ತನ ಕೂಡ ಕೆಳಗಡೆ ಬೀಳಾಗಿಲ್ಲ. ನೋಡಿ, ಇದು ಅಲ್ಲಿ ಕಂಡೀಷನ್. ಪೋರ್ಷಿಯಾ ಒನ್ ಆಫ್ ದ ಮೈನ್ ಕ್ಯಾರೆಕ್ಟರ್ಸ್ ಇನ್ ದ ಪ್ಲೇ ಆರ್ಗ್ಯೂಸ್. ನೋಡಿ, ಅಲ್ಲಿ ಆರ್ಗ್ಯೂ ಮಾಡ್ತಕ್ಕಂಥದ್ದು. ವೈ ಮರ್ಸಿ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಆಲ್. ಅಂದ್ರೆ ಇಲ್ಲಿ ಮರ್ಸಿ ಅಂತಕ್ಕಂಥದ್ದು ಎಲ್ಲ ಗುಣಗಳಿಂದ ಇದು ಗ್ರೇಟ್, ಶ್ರೇಷ್ಠ ಅಂತ ಹೇಳ್ತೀವಿ. ಆ ದಯೆ ಗುಣ, ಕರುಣೆ ಅಂತಕ್ಕಂಥದ್ದು ಎಲ್ಲ ಗುಣಗಳಿಗಿಂತ ಇದು ಶ್ರೇಷ್ಠವಾದದ್ದು. ನೋಡ್ಕೊಳ್ಳಿ, come to the poem. Quality of Mercy, written by William Shakespeare. Quality of Mercy, written by Dash William Shakespeare. Was William Shakespeare? Yes, one of the greatest poet in English literature and a dramatist. Yes, the quality of mercy is not strained. ನೋಡಿ, ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು is not strained. ನೋಡ್ಕೊಳ್ಳಿ ಸರಿ. It droppeth as the gentle rain from heaven. It droppeth as the gentle rain from heaven. Upon the place beneath, it is twice blessed. It blesseth him that gives, and him that takes. It is mightiest in the mightiest, it becomes. Once again, all of you observe. The quality of mercy is not strained. It droppeth as the gentle rain from heaven. Upon the place beneath, it is twice blessed. It blesseth him that gives, and him that takes. It is mightiest in the mightiest, it becomes. The throned monarch better than his crown. The throned monarch better than his crown is scripted shows the force of temporal power. The attribute of high and majesty, where in doth sit the dread and fear of kings. But mercy is above this sceptred sway. It is enthroned in the heart of kings. It is an attribute to God Himself. It is an attribute to God Himself, and earthly power doth then show likest gods when mercy seasons justice. ನೋಡಿ, ಇದು ಪದ್ಯ ಕಡಿಮೆ ಇದ್ರೂ ಕೂಡ ಇದರಲ್ಲಿ ಒಂದು ಕ್ವಾಲಿಟಿ ಆಫ್ ಮರ್ಸಿ ಯಾವ ರೀತಿ ಮನುಷ್ಯನಲ್ಲಿ ಬರಬೇಕು ಅಂತಕ್ಕಂದ್ರ ಬಗ್ಗೆ ಬಹಳ ವಿಶೇಷವಾಗಿ ಇದರಲ್ಲಿ ವರ್ಣಿಸಲಾಗಿದೆ. All of you once again read this poem in your mind silently.
ಗೊತ್ತಿರಬೇಕು. ಸರಿ ಅಲ್ಲ. Yes, all of you completed your poem. Yes, sir. Yes, the quality of mercy is not strained. You see, once again, remember yourself, the merchant of Venice, how to argue to the court. Portia request ಮಾಡ್ಕೊಳ್ತಾಳೆ, mercy to Antonio. Shylock, please mercy to Antonio. ಇಲ್ಲಿ ಆಂಟೋನಿಯನಿಗೆ ಕರುಣೆಯನ್ನು ತೋರಿಸು, ಅವನ ಪ್ರಾಣವನ್ನ ಯಾವುದೇ ಕಾರಣಕ್ಕೂ ಕೂಡ ತೆಗಿಬೇಡ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಅಂದ್ರೆ ಒಂದು ರೀತಿ ದಯೆಯನ್ನ ತೋರಿಸು. ನೋಡಿ, ದಯೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್. ಅದು ಯಾವುದೇ ರೀತಿ ಬಲವಂತವಾಗಿ ಬರಬಾರದು. ನಾಟ್ ಸ್ಟ್ರೈನ್ಡ್. ನೋಡಿ, ಯಾಕೆ ಬರಬೇಕು? ದ ಡ್ರಾಪ್ ಈತ್ ಎಸ್ ದ ಜೆಂಟ್ಲ್ ರೈನ್ ಫ್ರಮ್ ಹೆವನ್. ಅಂದ್ರೆ ಸ್ವರ್ಗದಿಂದ ತುಂತುರು ಮಳೆ ಹನಿ ಭೂಮಿಗೆ ಬರ್ತದಲ್ಲ, ಅದೇ ರೀತಿ ಅಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಇರಬೇಕು ವ್ಯಕ್ತಿಯಲ್ಲಿ. ಅಂದ್ರೆ ನಾಟ್ ಸ್ಟ್ರೈನ್ಡ್,
ನಾಟ್ ಫೋರ್ಸ್ಡ್. ಯಾವುದೇ ಕಾರಣಕ್ಕೂ ಕೂಡ ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಇದು ಬಲವಂತವಾಗಿ ಬರೋದಲ್ಲ. ನೋಡಿ ಅಲ್ಲಿ ಯಾವ ರೀತಿ ಹೇಳಿದ್ದಾರೆ, ಇಟ್ ಡ್ರಾಪಿತ್ ಆಸ್ ಜೆಂಟಲ್ ರೈನ್ ಫ್ರಮ್ ದ ಹೆವೆನ್ ಅಪಾನ್ ದ ಪ್ಲೇಸ್ ಬಿನೀತ್. ಅಂದ್ರೆ ಭೂಮಿಗೆ, ಅಲ್ಲಿ ಸ್ವರ್ಗದಿಂದ ಭೂಮಿಗೆ ತುಂತುರು ಮಳೆಯಲ್ಲಿ ಬಿದ್ದ ಹಾಗೆ ಕ್ವಾಲಿಟಿ ಆಫ್ ಮರ್ಸಿ ಇರಬೇಕು. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ನೋಡಿ ಕ್ವಾಲಿಟಿ ಆಫ್ ಮರ್ಸಿ ಅದು 2 ಟೈಮು ಬರ್ತದೆ ಇಲ್ಲಿ. ಟ್ವೈಸ್ ಬ್ಲೆಸ್ಡ್. ಬ್ಲೆಸ್ಡ್ ಅಂದ್ರೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ, ಆಶೀರ್ವಾದ. ಯು ಸಿ ಇಟ್ ಬ್ಲೆಸ್ಸಿತ್ ದಟ್ ಗಿವ್ಸ್. ನೋಡಿ ಅಲ್ಲಿ ಒನ್ ಈಸ್ ಇಟ್ ಬ್ಲೆಸ್ಸಿತ್ ಇನ್ ದಟ್ ಗಿವ್ಸ್. ಅಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಒಬ್ಬ ಕೊಟ್ಟಾಗ ಇನ್ನೊಬ್ಬ ಪಡ್ಕೊಂಡಾಗ ಅಲ್ಲಿ 2 ಟೈಮ್ ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಅಲ್ಲಿ ಕ್ರಿಯೇಟ್ ಆಗ್ತದೆ. ನೋಡಿ ಅಲ್ಲಿ ಇಟ್ ಬ್ಲೆಸ್ಸಿತ್ ದಟ್ ಗಿವ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಅಂಡ್ ಇನ್ ದಟ್ ಟೇಕ್ಸ್ ಅಂದ್ರೆ ಪಡೆಯುವಾಗ. ನೋಡಿ ಅಲ್ಲಿ 2 ಟೈಮ್ ಇಲ್ಲಿ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. 2 ಬಾರಿ ಅಪ್ಲೈ ಆಗ್ತಕ್ಕಂಥದ್ದು ಟ್ವೈಸ್ ಬ್ಲೆಸ್ಡ್. ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್. ನೋಡಿ ಅಲ್ಲಿ ಶ್ರೇಷ್ಠವಾದುದರಲ್ಲಿಯೇ ಅತಿ ಶ್ರೇಷ್ಠ. ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಶ್ರೇಷ್ಠವಾದುದರಲ್ಲಿಯೇ ಅತಿ ಶ್ರೇಷ್ಠವಾದುದು. ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್. ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಒಬ್ಬ ವ್ಯಕ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲ. ಹೇಗಂದ್ರೆ ಸ್ವರ್ಗದಿಂದ ಭೂಮಿಗೆ ಯಾವ ರೀತಿ ತುಂತುರು ಮಳೆಯಲ್ಲಿ ಬೀಳ್ತದೋ ಲೈಕ್ ದಟ್, ಹಾಗೆ ಈ ಒಂದು ಕ್ವಾಲಿಟಿ ಆಫ್ ಮರ್ಸಿ ಇರಬೇಕು ಅಂತ. ಯು ಸಿ ದ ಥ್ರೋನ್ಡ್ ಮೊನಾರ್ಚ್ ಬೆಟರ್ ದ್ಯಾನ್ ಈಸ್ ಕ್ರೌನ್. ನೋಡಿ ಥ್ರೋನ್ಡ್ ಮೊನಾರ್ಚ್ ಸಿಂಹಾಸನಾರೂಢ ದೊರೆ, ಬೆಟರ್ ದ್ಯಾನ್ ಈಸ್ ಕ್ರೌನ್ ಅವನ ಕಿರೀಟಕ್ಕಿಂತ, ಬೆಟರ್ ದ್ಯಾನ್ ಈಸ್ ಕ್ರೌನ್ ಕಿರೀಟ. ಅಲ್ಲಿ ದೊರೆ ಸಿಂಹಾಸನ ರೂಢನಾದಂತ ದೊರೆ, ಅವನು ಸಿಂಹಾಸನ ಮೇಲೆ ಕುಳಿತುಕೊಂಡು ಬಿಟ್ಟು ಕಿರೀಟವನ್ನ ಧರಿಸ್ತಾನಲ್ಲ, ಆ ಕಿರೀಟಕ್ಕಿಂತ ಇದು ಗ್ರೇಟ್ ಅಂತ, ಶ್ರೇಷ್ಠವಾದುದು. ನೋಡಿ ಅಲ್ಲಿ ಬೆಟರ್ ದ್ಯಾನ್ ಈಸ್ ಕ್ರೌನ್. ಈಸ್ ಸ್ಕ್ರೆಪ್ಟ್ರೆ ಅಂದ್ರೆ ರಾಜದಂಡ ಅಂತ ಹೇಳ್ತೀವಿ. ಅಂದ್ರೆ ದೊರೆ ಹಿಡ್ಕೊಳ್ತಕ್ಕಂತ ಒಂದು ಕೋಲ್ ಅಥವಾ ರಾಜದಂಡ ಅಂತ ಹೇಳ್ತೀವಿ. ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಅದೇನನ್ನ ತೋರಿಸ್ತದೆ? ತಾತ್ಕಾಲಿಕ ಒಂದು ಅಧಿಕಾರವನ್ನ ತೋರಿಸುತ್ತೆ. ಫೋರ್ಸ್ ಆಫ್ ಟೆಂಪರಲ್ ಪವರ್. ಈ ಅಧಿಕಾರ ಶಾಶ್ವತ ಅಲ್ಲ, ದೊರೆಯ ಅಧಿಕಾರ ಶಾಶ್ವತ ಅಲ್ಲ, ಅದು ಟೆಂಪರಲ್ ಪವರ್ ಅನ್ನೋದನ್ನ ತೋರಿಸ್ತದೆ. ದ ಅಟ್ರಿಬ್ಯೂಟ್ ಟು ಅವೇ ಅಂಡ್ ಮೆಜೆಸ್ಟಿ. ನೋಡಿ ಅಲ್ಲಿ ಮೆಜೆಸ್ಟಿ ಅಂದ್ರೆ ರಾಜ ವೈಭವ ಅಂತ ಹೇಳ್ತೀವಿ. ಅವೇ ಮೀನ್ಸ್ ಭಯ, ಅಂದ್ರೆ ಹೆದರಿಕೆ ಅಂತ ಹೇಳ್ತೀವಿ. ಈ ಪ್ರಜೆಗಳಿಗೆ ದೊರೆಯನ್ನ ಕಂಡ್ರೆ ಭಯ ಇರ್ತದೆ, ಹೆದರಿಕೆ ಇರ್ತದೆ. ನೋಡಿ ಅಲ್ಲಿ ಏನಾದ್ರು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ರಾಜಾಜ್ಞೆಯನ್ನು ಮಾಡಬಹುದು. ಇವನನ್ನ ಊರಿನಿಂದ ಆಚೆ ಇಡಿ, ನಾವು ಗಾಡಿ ಕಳಿಸ್ರಿ. ಈ ದೊರೆ ಏನ್ ಆಜ್ಞೆ ಮಾಡ್ತಾನೋ ಅದನ್ನ ನಡೆಸ್ಬಿಡ್ತಾರೆ ಅವನ ಅಂಗಚರರು. ಸೊ ಹಾಗೆ ಇಲ್ಲಿ ದೊರೆಯ ಅಧಿಕಾರಕ್ಕೆ, ದೊರೆಯ ದರ್ಪಕ್ಕೆ ಇಲ್ಲಿ ಜನರು ಭಯಭೀತರಾಗ್ತಾರೆ. ಯು ಸಿ ವೇರ್ ಇನ್ ಡೋರ್ ಸಿಟ್ ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್. ನೋಡಿ ಅಲ್ಲಿ ರಾಜ್ಯದಲ್ಲಿದ್ದಂತ ಜನರು ಒಂದು ರೀತಿ ಅವನ ಅಧಿಕಾರ ದರ್ಪಕ್ಕಲ್ಲಿ ಭಯಭೀತರಾಗ್ತಕ್ಕಂಥದ್ದು. ಬಟ್ ಮರ್ಸಿ ಈಸ್ ಅಬೌವ್ ದಿಸ್ ಸ್ಕ್ರಿಪ್ಟೆಡ್ ಸ್ವೇ. ಆದ್ರೆ ಇಲ್ಲಿ ಅವನ ಅಧಿಕಾರ ದರ್ಪಕ್ಕಿನ್ನ ಈ ಕ್ವಾಲಿಟಿ ಆಫ್ ಮರ್ಸಿ ಇದೆಯಲ್ಲ, ಇದು ಬಹಳ ಎತ್ತರವಾದುದು, ಉನ್ನತವಾದುದು, ಶ್ರೇಷ್ಠವಾದುದರಲ್ಲೇ ಅತಿ ಶ್ರೇಷ್ಠ ಅಂತ. ಯು ಸಿ ನೆಕ್ಸ್ಟ್ ಸ್ಟ್ಯಾಂಜಾ, ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಆರ್ಟ್ ಆಫ್ ಕಿಂಗ್ಸ್. ನೋಡಿ ಅಲ್ಲಿ ಮತ್ತೆ ಕವಿ ಯಾವ ರೀತಿ ಹೇಳಿದಾನೆ, ಇಟ್ ಈಸ್ ಎಂಥ್ರೋನ್ಡ್. ಇಟ್ ರೆಫರ್ ಟು ಇಯರ್, ಇಟ್ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಇಲ್ಲಿ? ಕ್ವಾಲಿಟಿ ಆಫ್ ಮರ್ಸಿ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಆರ್ಟ್ ಆಫ್ ಕಿಂಗ್ಸ್ ಅಂದ್ರೆ ದೊರೆಯ ಅಂತರಾಳದಲ್ಲಿ ಈ ಒಂದು ಕರುಣೆ, ದಯೆ ಇತ್ತಪ್ಪ ಅಂದ್ರೆ. ನೋಡಿ ಅಲ್ಲಿ
enthroned ಅಂದ್ರೆ seated ಅಂತ ಹೇಳ್ತೀವಿ. In the heart of kings, it is an attribute to God himself. ಅವನಲ್ಲಿ ಒಳ್ಳೆಯ ಒಂದು ಹೃದಯವಂತಿಕೆ ಗುಣ ಇತ್ತಪ್ಪ ಅಂದ್ರೆ ಅವನಲ್ಲಿ ದೇವರಾಗಿ ಪರಿಣಮಿಸ್ತಾನೆ. ನೋಡಿ ಅಲ್ಲಿ, ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಅಂದ್ರೆ ಅವನಲ್ಲಿ ಒಳ್ಳೆಯ ಗುಣ, ದಯೆ, ಕರುಣೆ ಇತ್ತಪ್ಪ ಅಂದ್ರೆ ಅವನು ದೇವರಾಗಿ ಪರಿಣಮಿಸ್ತಾನೆ ಅಂತ. ಅಂಡ್ ಅರ್ತ್ಲಿ ಪವರ್ ಅಂದ್ರೆ ಈ ರಾಯಲ್ ಪವರ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ರಾಜನ ಒಂದು ವೈಭವ. ಅರ್ತ್ಲಿ ಪವರ್ ಡೋಸ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್. ನೋಡಿ ಅಲ್ಲಿ ಈ ದೇವರೇ ಅಲ್ಲಿ ದೊರೆ ಆದ ಅಂದ್ರೆ ಆಗ ಅಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು, ತೊಂದರೆಗಳು ಬರೋದಿಲ್ಲ. ಅರ್ತ್ಲಿ ಪವರ್ ಡೋಸ್ ದೆನ್ ಶೋ ಲೈಕೆಸ್ಟ್ ಗಾಡ್ಸ್ ಅಂದ್ರೆ ಅವನ ಹೃದಯದಿಂದ ಈ ಕ್ವಾಲಿಟಿ ಆಫ್ ಮರ್ಸಿ ಇತ್ತಪ್ಪ ಅಂದ್ರೆ ಅಲ್ಲಿ ಅವನೇ ದೇವರಾಗಿ ಗೋಚರಿಸ್ತಾನೆ. ವ್ಯಾನ್ ಮರ್ಸಿ ಸೀಸನ್ ಜಸ್ಟಿಸ್, ಈ ಕ್ವಾಲಿಟಿಯ ಒಂದು ಗುಣನೇ ಅದು ದಯ ಗುಣ ಆಗಿ ಪರಿಣಮಿಸುತ್ತದೆ. ಯು ಸಿ ಇನ್ ದಿಸ್ ಪಯಮ್ written by William Shakespeare, now some simple question. All of you tell me the answer. ನೋಡಿ, ದ ಮರ್ಚೆಂಟ್ ಆಫ್ ವೆನಿಸ್ ಅದರ ಬೇಸಿಸ್ ಮೇಲೆ ಈ ಒಂದು ಪದ್ಯ ಇರತಕ್ಕಂಥದ್ದು. ಅದರ ಆಧಾರದ ಮೇಲೆ ಇಲ್ಲಿ ಪೋರ್ಷಿಯಾ ಆಕೆ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸ್ಬಿಟ್ಟು ಆ ಕೇಸಲ್ಲಿ ವಿನ್ ಆದ್ಲು, ಕ್ವಾಲಿಟಿ ಆಫ್ ಮರ್ಸಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತುತ ಒಂದು ಪದ್ಯ ಭಾಗ ಇರತಕ್ಕಂಥದ್ದು. ಯು ಸಿ, ಕ್ವಾಲಿಟಿ ಆಫ್ ಮರ್ಸಿ in this poem written by dash yes William Shakespeare. On what condition did Shylock, ಅರ್ಥ ಮಾಡ್ಕೊಳ್ಳಿ, on what condition did Shylock agree to offer the loan? On what condition did Shylock agree to offer the loan? Yes, tell me. He agreed to give a loan and the condition that should be paid by a certain date. If he failed to do so, Shylock get the right to cut on a pound of flesh from any part of his body. Yes, good. Sit down. You see, he should repay by a certain date. Today, certain date ಕೊಡ್ಲಿಲ್ಲ ಅಂದ್ರೆ, if he failed to do so, Shylock could get the right to cut off a pound of flesh from any part of, body of Antonio. Antonio ಬಾಡಿಯಿಂದ ಯಾವುದೇ ಭಾಗದಿಂದ ಅವನು ಒಂದು ಪೌಂಡ್ ಮಾಂಸವನ್ನ ತೆಗೆದುಕೊಳ್ಳಬಹುದು. Yes, it is enthroned in the heart of dash. It is enthroned in the heart of dash. Once again repeat. Yes. The speaker says that mercy is twice blessed. What does he mean by this? The speaker says that mercy is twice. Speaker ಏನು ಹೇಳಿದ್ದಾರೆ, mercy ಅಂತಕ್ಕಂಥದ್ದು 2 ಟೈಮ್ ಇಲ್ಲಿ ಬಳಕೆ ಆಗ್ತದೆ. What does he mean by this? ಇಲ್ಲಿ ಯಾರ ನಡುವೆ? Yes. Repeat again. Yes. When mercy is given, shown to somebody, it's blessed, and it comes back from the others. ಅಂದ್ರೆ
ಕೊಟ್ಟಾಗ ಪಡೆದುಕೊಂಡಾಗ ಇಲ್ಲಿ ಟೂ ಟೈಮ್ ಅದು ಬಳಕೆ ಆಗ್ತದೆ. ಕ್ವಾಲಿಟಿ ಆಫ್ ಮರ್ಸಿ ಈಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ಡ್ಯಾಶ್. Quality of mercy is extract from dash. Merchant of Venice. Merchant of Venice. Once again repeat. Merchant of Venice. The merchant of Venice. The quality of mercy is not dash, Train. not stride. Why did not accept the money, Shylock? Why did not accept the money, Shylock? Why did not accept the money, Shylock? Yes, as the day of payment was over. As the day of payment was over. 36. ತಡಿ. ಇಲ್ಲಿ ಎವನ್ ಗೆ ಆಪೋಸಿಟ್ ವರ್ಡ್ ಏನು? Hang. HELL. Hell. ಇಲ್ಲಿ ಹೋಗು ಪದ್ಯ ಹೋಗು. ಫಸ್ಟ್ ಸ್ಟ್ಯಾಂಡ್ ಹೋಗು. The quality of mercy is done by man Shakespeare. The quality of mercy is not strength, stop it and result again for heaven. For the place beneath twice blessed, the test in that gives and in that takes. The majesty and matters becomes the throne more much better than his crown. His capture shows the force of temporal power. Listen. The attribute to a way and majesty. Where does it the dear and fear of the king? But mercy is above the captures away. It is an enthroned in the heart of the kings. It is an attribute to God himself, and earthly power that shows like as God when mercy is in justice. ಎರಡನೇ ಸ್ಟ್ಯಾಂಡ್ ಹೋಗು. ಹೋಗು. The throne merchant better than his throne. Jesus kept shows the force of temporal power, the attribute to a way and majesty, wherein mercy sit the dread and fear of kings, but mercy is above the scripted way. ಹೋಗು. ಬಿಟ್ಟು In the heart of kings, it is an attribute to God himself and as the power show like it's God when mercy is righteous. next. The quality of mercy is not a trend, it drops as the rain from heaven upon the place beneath visit that gives and that takes. It is mightiest in the mightiest, it is the ಡೋರ್ ನೀನು ಫಸ್ಟ್ ಎರಡು ಸ್ಟ್ಯಾಂಡ್ ಹೋಗ್ಬಿಡು. The enthroned monarch's better than his throne. Listen. Scepter shows the force of temporal power, the attribute to way and majesty, wherein does sit in the dread and fear of kings, but mercy is above this scepter's way. ಹೇಳು ನೀನು ಫಸ್ಟ್ ಸ್ಟ್ಯಾಂಡ್ ಓದು. ಗಟ್ಟಿಗಳು. The biography of the last train the prophet that the gentler rain ನಂಗಿಲ್ಲ. from heaven upon the place beneath it is twice just it better in that use and in that takes is majest in the majest it becomes. ಓದು. Better than his crown, shows the power of temporal power, the attribute to away majesty, wherein God is the great and fear of kings, but mercy is above his way. ಹೊಟ್ಟಿಗೆ ಅಂತಿದ್ರಿಂದ ಹೋಗು ನೆಕ್ಸ್ಟ್. ಲಾಸ್ಟ್ ಸ್ಟ್ಯಾಂಡ್ ಒಂದು ಗೊತ್ತಾಗಲ್ಲ.